ನಾಳೆ ಬೆಳಿಗ್ಗೆ 10 ಗಂಟೆಗೆ IB ಸರ್ಕಲ್ನಿಂದ ತಾಲೂಕು ಆಫೀಸ್ವರೆಗೂ ಕೂಡ ಮೆರವಣಿಗೆಯಲ್ಲಿ ಹೋಗಿ ಕಾರ್ಯಕರ್ತರು ಮುಖಂಡರುಗಳೆಲ್ಲರೂ ಕೂಡ ಹೋಗಿ ರಾಜ್ಯಪಾಲರ ತೀರ್ಮಾನ ಅದಕ್ಕೆ ವಿರೋಧ ವ್ಯಕ್ತಪಡಿಸೋದಕ್ಕೋಸ್ಕರ ಇವತ್ತು ತಹಸೀಲ್ದಾರ್ ಮುಖೇನ ಮೆಮೊರಾಂಡಮ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇದೇ ರೀತಿ ರಾಜ್ಯಾದ್ಯಂತ ಎಲ್ಲ ತಾಲೂಕಿನಲ್ಲೂ ಕೂಡ ಈ ಕಾರ್ಯಕ್ರಮ ನಡೀತದೆ. ಅದೇ ರೀತಿ ಸಿರಾದಲ್ಲೂ ಕೂಡ ನಡೀತದೆ. ಮುಖ್ಯಮಂತ್ರಿ ಆದಂಥವ್ರ ಮೇಲೆ ಆರೋಪ ಬಂದಾಗ ಆ ಸ್ಥಾನನ ತ್ಯಜಿಸಬೇಕು ಅನ್ನೋದಿದೆ. ಈಗ ಕಳೆದ ಬಾರಿ ಯಡಿಯೂರಪ್ಪನವ್ರದ್ದು ನೋಡಿದ್ವಿ, ಹಂಸರಾಜ್ ಭಾರದ್ವಾಜ್ ಅವರು ಕೊಟ್ಟಾಗ ಅವರು ರಾಜೀನಾಮೆ ಕೊಟ್ಟು ತನಿಖೆಗೆ ಬಂದರು. ಅಂಥ ಸಾಧ್ಯತೆ ಏನಾನ ಇದೆಯಾ? ಈಗ ಆರೋಪ ಮಾಡಬೇಕಾದ್ರೆ ಯಾರು ಒಬ್ಬ ಪ್ರೈವೇಟ್ ಪಾರ್ಟಿ ಆರೋಪ ಮಾಡಿದ ತಕ್ಷಣಕ್ಕೆ ಅದು ಆರೋಪ ಆಗಲ್ಲ. ಅದ್ರ ಬದಲು ಯಾರಾದರೂ ಪೊಲೀಸವ್ರು ಮಾಡಿದರೆ ಅದೊಂದು ಕ್ರಮ ಆಗ್ತದೆ. ಅಥವಾ ಯಾವುದೋ ಒಂದು ನ್ಯಾಯಾಲಯದಕ್ಕೆ ಕೋರ್ಟಿನಿಂದ ತೀರ್ಮಾನ ಬಂದರೆ ಅದಕ್ಕೊಂದು ಅರ್ಥ ಬರ್ತದೆ. ಅದು ಬಿಟ್ಟು ಯಾರೊಬ್ಬ ಪ್ರೈವೇಟ್ ಪಾರ್ಟಿಗೆ ಕೊಟ್ಟಾರ ಕಾರಣಕ್ಕೋಸ್ಕರ ಏಕಾಏಕಿ ಪರ್ಮಿಷನ್ ಕೊಡೋದು ಹೆಂಗೆ ಆಯಿತು? ಸಿದ್ದರಾಮಯ್ಯಿಂದ ಯಾವ ರೀತಿಯಾಗಿ ಸಂಬಂಧ? ಸಿದ್ದರಾಮಯ್ಯನ ಶ್ರೀಮತಿ ಅವರೇನೋ ಬಳುವಳಿಯಾಗಿ ಅವ್ರು ಕೊಟ್ಟಿರ್ತಕ್ಕಂಥದ್ದು ಆ ಪ್ರಾಪರ್ಟಿ ಸಿದ್ದರಾಮಯ್ಯಗೆ ಏನು ಸಂಬಂಧ? ಗಂಡ ಹೆಂಡತಿ ಸಂಬಂಧ ಇರ್ಬೋದು, ಪ್ರಶ್ನೆ ಬೇರೆ. ಆದರೆ ಅವ್ರು ಕೊಟ್ಟಿರೋ ಪ್ರಾಪರ್ಟಿಗೆ ಸಿದ್ದರಾಮಯ್ಯ ಏನಾದರೂ ಅವ್ರು ಮಂಜೂರು ಮಾಡಿದ್ರಾ, ಇನ್ನೊಂದು ಮಾಡಿದ್ರಾ, ಅಥವಾ ಯಾವ್ದಾರ ಶಿಫಾರಸು ಮಾಡಿದ್ರಾ? ಏನೂ ಇಲ್ಲದೆ ಇದ್ದಾಗ ಯಾವ ರೀತಿಯಾಗಿ ಕೊಡೋಕ್ಕೆ ಬರ್ತದೆ? ಅದು ಏನಾದರೂ ಕೂಡ ಯಾವುದಾದ್ರು ಒಂದು ಲೋಕಾಯುಕ್ತರದು ಅಥವಾ ಯಾವುದೋ ಒಂದು ಏಜೆನ್ಸಿಯವರು ಅವ್ರು ಏನಾದರೂ ಮಾಡಿ ಅದು ತಪ್ಪಾಗಿದೆ ಅಂತೇಳಿ ಕಂಡಿಡಿದಂಥ ಸಂದರ್ಭದಲ್ಲಿ ಅದನ್ನು ಪರಿಗಣನೆಗೆ ತಗೋಬೇಕು. ಅದೇನೂ ಇಲ್ಲದಲೇ ಏಕಾಏಕಿ ಒಬ್ಬ ಪ್ರೈವೇಟ್ ಪಾರ್ಟಿ ಕೊಟ್ಟ ಅನ್ನೋ ಕಾರಣಕ್ಕೋಸ್ಕರ ಪರ್ಮಿಷನ್ ಕೊಡೋದು ಅಂತಂದರೆ ಇದು ಆರ್ಡಿನರಿ ಸಿದ್ದರಾಮಯ್ಯ ಇಸ್ ಅನ್ ಆರ್ಡಿನರಿ ಮನುಷ್ಯ ಅಲ್ಲ. ಅವರೊಬ್ಬ ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ, ಆಡಳಿತ ಚುಕ್ಕಾಣಿ ನೀಡಿರ್ತಕ್ಕಂಥದ್ದು, ಸಂವಿಧಾನದ ಚೌಕಟ್ಟಿನ ಅನುಗುಣವಾಗಿ ಹಿಡಿದಿರ್ತಕ್ಕಂಥದ್ದು, 136 ಜನ ಬಹುಮತ ಇರತಕ್ಕಂಥ ಶಾಸಕರ ಬಲ ಹೊಂದಿರತಕ್ಕಂಥ ಶಾಸನಸಭೆ ಮುಖ್ಯಮಂತ್ರಿಯಾಗಿದ್ದಾರೆ. ಹಾಗಾದರೆ ನಿಮ್ಮ ಹೋರಾಟ ಮುಖ್ಯಮಂತ್ರಿಯವರ ತಲೆದಂಡ ತಪ್ಪಿಸುತ್ತೆ ಅಂತೀರಾ ಸರ್? ತಲೆದಂಡ ಅಲ್ಲ. ಇವತ್ತು ಸಂವಿಧಾನಕ್ಕೆ ಚೌಕಟ್ಟಿನ ಮೀರಿ ವರ್ತನೆ ನಡೆದಂಥ ಸಂದರ್ಭದಲ್ಲಿ ಅದು ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ರಾಜ್ಯಪಾಲರು ಇವತ್ತು ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದ್ದಾರೆ. ಹಾಗಾಗಿ ಕೇಂದ್ರ ಸರ್ಕಾರದವ್ರು ಏನು ಹೇಳ್ತಾರೋ ಅದಕ್ಕೋಸ್ಕರ ಕೊಡ್ತಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ಇದೇನೋ ಕಾರಣಕ್ಕೋಸ್ಕರ ಆ ಹೊಟ್ಟೆವರಿಗೋಸ್ಕರ ಇದೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಬಿಟ್ಟರೆ ಬೇರೆ ಏನೂ ಇಲ್ಲ. ನಮ್ಮ ಲೋಕಲ್ ಪ್ರಶ್ನೆ ಸರ್, ಅಕಸ್ಮಾತ್ ಏನಾದರೂ ಮುಖ್ಯಮಂತ್ರಿ ಅವರು ರಾಜೀನಾಮೆ ಕೊಟ್ಟರೆ ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹರಿದ್ದೀರಾ ಸರ್? ಖಂಡಿತ